ಕೆಂಪು ಇಂಪು ತಂಪು. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಈಗ ನಿಮ್ಮ ಡಾಕ್ಟರ್ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕ ಆಂಕರ್ ರೆಡ್ ಟೂತ್ ಪೇಸ್ಟ್, ಹೊಸ ಯುಗದ ಹೊಸ ಸುರಕ್ಷತೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 430 ರೂಪಾಯಿಗಳಲ್ಲಿ ಶುರು. ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇಂದಿನ ದಿನಗಳಲ್ಲಿ ಈ ಸಂಕೀರ್ಣ ಆರೋಗ್ಯ ರಕ್ಷಣಾ ಪರಿಸರದಲ್ಲಿ ರೋಗಿಗಳ ಸುರಕ್ಷತೆಯನ್ನ ಖಚಿತಪಡಿಸೋದು, ಉತ್ತಮ ಗುಣಮಟ್ಟದ ಆರೈಕೆಯನ್ನ ನೀಡೋದು ಮತ್ತು ಆರೋಗ್ಯ ಕಾರ್ಯಕರ್ತರನ್ನ ಬೆಂಬಲಿಸುವ ವ್ಯವಸ್ಥೆಗಳನ್ನ ರಚಿಸೋದು ಅತ್ಯಗತ್ಯ. ಇದರರ್ಥ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಸುಧಾರಿಸೋದು, ತಂತ್ರಜ್ಞಾನವನ್ನ ಬುದ್ಧಿವಂತಿಕೆಯಿಂದ ಬಳಸೋದು ಮತ್ತು ಜವಾಬ್ದಾರಿ ಮತ್ತು ಕಲಿಕೆಯ ಬಲವಾದ ಸಂಸ್ಕೃತಿಯನ್ನ ನಿರ್ಮಿಸೋದು. ಈ ಗುರಿಗಳನ್ನು ಪೂರೈಸಲು ಮತ್ತು ಸಮುದಾಯಗಳಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಆಸ್ಪತ್ರೆಗಳು ಹೇಗೆ ವಿಕಸನಗೊಳಿಸಬಹುದು ಎಂಬುದನ್ನು ನಾವು ಅನ್ವೇಷಿಸೋಣ. ಇದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಬೆಂಗಳೂರಿನ ಚೀಫ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಥ್ಯಾಂಕ್ ಯು. ಡಾಕ್ಟರ್, ನಿಮಗೆ ಹಲವಾರು ವರ್ಷಗಳ ಅನುಭವ ಇದೆ ಈ ಒಂದು ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ. ಮತ್ತೆ ಈಗ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ಚೀಫ್ ಎಕ್ಸಿಕ್ಯೂಟಿವ್ ಆಗಿದ್ದೀರಿ. ಮೊದಲನೇದಾಗಿ ಅಭಿನಂದನೆಗಳು ಅದಕ್ಕೆ. ಮತ್ತೆ ನೀವು ಹಲವಾರು ವರ್ಷಗಳ ಒಂದು ಅನುಭವ ಇದೆ ನಿಮಗೆ. ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ವಿಷನ್ ಆಗಲಿ, ಇದರ ವ್ಯಾಲ್ಯೂಸ್ ಆಗಲಿ, ಈ ಮಿಷನನ್ನು ಯಾವ ರೀತಿಯಾಗಿ ನೋಡ್ತೀರಿ ಡಾಕ್ಟರ್? ಮುಖ್ಯವಾಗಿ ಇಂಪಾರ್ಟೆಂಟ್ ಅಂದರೆ ರಾಮಯ್ಯ ವಿದ್ಯಾಸಂಸ್ಥೆಗಳು ಸುಮಾರು 50 ವರ್ಷದಿಂದ ಇಲ್ಲಿದೆ. 1974ನೇ ಇಸ್ವಿಯಲ್ಲಿ ಶುರುವಾಯಿತು ಅವರ ಮೊದಲನೇ ಸಂಸ್ಥೆ. ಇವತ್ತು ಬೃಹದಾಕಾರವಾಗಿ ಬೆಳೆದಿದ್ದಾರೆ. ಅದರಲ್ಲಿ ಈ 2 ಆಸ್ಪತ್ರೆ ಇದೆ. ಒಂದು ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಅಂತ. ಈ ಎರಡನ್ನೂ ಒಂದು ಗೋಕುಲ ಎಜುಕೇಷನ್ ಫೌಂಡೇಶನ್ ಅನ್ನೋ ಒಂದು ಮೆಡಿಕಲ್ ಫೌಂಡೇಶನ್ ನಡೆಸ್ತಾ ಇದೆ. ಇದು ಇಂಪಾರ್ಟೆಂಟ್ ಅಂದರೆ ಈ ಹೆಲ್ತ್ ಕೇರು ಅಥವಾ ಒಂದು ಆರೋಗ್ಯ ಸಂಸ್ಥೆಯಲ್ಲಿ 3 ವಿಭಾಗನೂ ಇರುತ್ತೆ. ಒಂದು ಎಜುಕೇಷನ್, ಅಕಾಡೆಮಿಕ್ಸು, ಇನ್ನೊಂದು ಕ್ಯೂರೇಟಿವ್, ಟ್ರೀಟ್ಮೆಂಟ್ ಮಾಡುವಂಥದ್ದು, ಮೂರನೇದು ರಿಸರ್ಚ್, ಹೊಸ ಅನ್ವೇಷಣೆಗೆ ಯಾವ ರೀತಿ ಬೆಂಬಲ ಕೊಡಬೇಕು ಅನ್ನೋದು. ನೀವು ಪ್ರಪಂಚದ ಯಾವುದೇ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ತಗೊಂಡಾಗ ಯಾವುದು 3 ವಿಭಾಗದಲ್ಲೂ ಪರಿಣಿತರಾಗಿರ್ತಾರೆ ಅವರು ತುಂಬ ಉನ್ನತ ಶ್ರೇಣಿಗೆ ಹೋಗ್ತಾರೆ. ಲಕ್ಕಿಲಿ ರಾಮಯ್ಯ ಹಾಸ್ಪಿಟ್ಲಲ್ಲಿ ಈ 3 ವಿಭಾಗನೂ ಇದೆ. ಮೆಡಿಕಲ್ ಕಾಲೇಜ್ ಇದೆ, ಅದು ಅಕಾಡೆಮಿಕ್ಸ್ ನೋಡ್ಕೋತಾ ಇದೆ. 2 ಹಾಸ್ಪಿಟ್ಲಿದೆ, ಅದು ಪೇಷಂಟ್ ಟ್ರೀಟ್ಮೆಂಟಲ್ಲಿ ಹೋಗ್ತಾ ಇದೆ. ಅದೇ ರೀತಿ ರಿಸರ್ಚ್ ವಿಂಗು, ಟ್ರೈನಿಂಗ್ ವಿಂಗ್ ಇದೆ, ಅದು ಕಂಪ್ಲೀಟಾಗಿ ರಿಸರ್ಚನ್ನು ನೋಡ್ಕೋತಾ ಇದೆ. ಇದೆಲ್ಲನೂ ನೋಡಿದಾಗ ಮಿಷನಲ್ಲಿ ಏನಂತ ನಾವು ಅಂದ್ಕೊಂಡಿದ್ದೀವಿ ಅಂದರೆ, ಟ್ರಸ್ಟ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಹೆಲ್ತ್ ಕೇರ್. ಎಲ್ಲಿ ನಂಬಿಕೆ, ಎಲ್ಲಿ ನಿಮಗೆ ಅದರ ಬಗ್ಗೆ ಒಂದು ಬಲವಾದ ನಂಬಿಕೆ ಇರುತ್ತೆ, ಅಲ್ಲಿ ಹೆಲ್ತ್ ಕೇರ್ ತುಂಬ ಚೆನ್ನಾಗಿ ಬರುತ್ತೆ. ರಾಮಯ್ಯ ಸಂಸ್ಥೆಗಳಿಂದ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ನಾವು ನಮ್ಮ ಸಮುದಾಯದಲ್ಲಿ ಒಂದು ಟ್ರಸ್ಟಬಲ್ ಹಾಸ್ಪಿಟಲ್ ಆಗೋಕ್ಕೆ ಸಾಧ್ಯ. ಅದು ನಮ್ಮ ಮೇನ್ ವಿಷನ್. ವಿ ವಾಂಟ್ ಟು ಬಿ ಎ ಟ್ರಸ್ಟೆಡ್ ಹೆಲ್ತ್ ಕೇರ್ ಡೆಲಿವರಿ ಇನ್ ದ ಕಮ್ಯುನಿಟಿ ವೇರ್ ವಿ ಆರ್ ಆಪರೇಟಿಂಗ್. ದಟ್ ಈಸ್ ದ ಮೇನ್ ವಿಷನ್. ಎರಡನೇದಾಗಿ ನಾವು 3 ಇ ಇಟ್ಕೊಂಡಿದ್ದೀವಿ, 3 E's ಅಂತ. ಮೊದಲನೇದು ಎಥಿಕ್ಸ್. ವಿ ವಾಂಟ್ ಟು ಬಿ ವೆರಿ ಕ್ಲಿಯರ್ ಇನ್ ಅವರ್ ಎಥಿಕಲ್ ಅಪ್ರೋಚ್ ಟು ದ ಮೆಡಿಸಿನ್. ಸೆಕೆಂಡ್ ಈಸ್ ವಾಟ್ ಎವರ್ ವಿ ಡೂ, ವಿ ವಾಂಟ್ ಟು ಬಿ ಎಂಪಥೆಟಿಕ್ ಟು ದ ಪೇಷಂಟ್. ಅವ್ರ ಬಗ್ಗೆ ನಾವು ಅವ್ರ ಶೂಸ್ ಒಳಗೆ ಹೋಗಿ ನೋಡಿದ್ರೆ, ಒಬ್ಬ ರೋಗಿಯ ಕಡೆಯಿಂದ ಅಥವಾ ರೋಗಿಯ ಸಂಬಂಧಿಕರ ಕಡೆಯಿಂದ ನಾವು ಯಾವ ರೀತಿ ಇರಬೇಕು ಅಂತ. 2ನೇ ಇ. 3ನೇ ಇ ನನ್ನ ದೃಷ್ಟಿಯಲ್ಲಿ ಇದು ಎಕ್ಸಲೆನ್ಸ್. ನಾವೇನೇ ಮಾಡಿದ್ರು ಅದನ್ನು
ಚೆನ್ನಾಗಿ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ದಟ್ ಈಸ್ 3 E's: ಎಥಿಕ್ಸ್, ಎಕ್ಸಲೆನ್ಸ್ ಆ್ಯಂಡ್ ಎಂಪಥಿ. ದೀಸ್ ಆರ್ ದ. ಓಕೆ ಡಾಕ್ಟರ್, ಬಹಳ ಅದ್ಭುತವಾಗಿ ಹೇಳಿದ್ರಿ. ಅಂದರೆ ಒಂದು ಹೆಲ್ತ್ ಕೇರ್ ಸರ್ವಿಸ್ ಚೆನ್ನಾಗಿರಬೇಕು ಅಂದರೆ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಅದಕ್ಕೆ ಡಾಕ್ಟರ್ಸ್ ಯಾವ ರೀತಿಯಾಗಿ ತಯಾರಾಗ್ತಾ ಇದ್ದಾರೆ, ಯಾವ ರೀತಿಯಂಥ ಸರ್ವಿಸನ್ನು ನಾವು ಕೊಡ್ತಾ ಇದ್ದೀವಿ ಓವರ್ ಆಲ್ ಆಗಿ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ಅಂತ. ಸೊ ಈಗ ರಾಮಯ್ಯ ಮೆಮೋರಿಯಲ್ನ ಲೀಡರ್ ಆಗಿ ನೀವು ನಿಮ್ಮ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ ಏನು ಈ ಒಂದು ಸಂಸ್ಥೆಯಿಂದ ಅಂತ? ಕ್ವಶನ್ ಏನಂದರೆ, ನಮ್ಮ ಸಮುದಾಯದಲ್ಲಿ ಯಾವುದೇ ಒಂದು ಟೀಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋದರೆ ಪಬ್ಲಿಕ್ಕಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಏನಂತ ಅಂದರೆ, ನಾವು ಒಂದು ಟೀಚಿಂಗ್ ಇನ್ಸ್ಟಿಟ್ಯೂಷನ್ನು, ಮೆಡಿಕಲ್ ಎಜುಕೇಷನ್ ಇರೋವಂಥ ಜಾಗಕ್ಕೆ ಹೋದರೆ ನಾವು ಗಿನಿ ಪಿಕ್ಸ್ ಆಗಿಬಿಡ್ತೀವ, ನಮ್ಗೆ ಬರೀ ಸ್ಟೂಡೆಂಟ್ಸ್ಗಳು ನೋಡ್ತಾರಾ ಅಂತ. ನನ್ನ ಪ್ರಕಾರ ಆ ಮನಸ್ಥಿತಿಯಿಂದ ನಾವು ಆಚೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ಶಾರ್ಟ್ ಟರ್ಮ್ ಗೋಲ್ ಏನಂದರೆ, ಹೌ ಡು ವಿ ಚೇಂಜ್ ದಟ್ ಪರ್ಸೆಪ್ಷನ್ ದಟ್ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಎನಿ ಅದರ್ ಹಾಸ್ಪಿಟಲ್, ವೇರ್ ನೀವು ಬಾಕಿಯವ್ರಿಗೆ ನೀವು ಹೇಗೆ ಒಬ್ಬರು ಒಳ್ಳೆ ಡಾಕ್ಟ್ರ್ ಆಗಬೇಕು ಅಂತ ಟ್ರೈನ್ ಮಾಡ್ತಿದ್ದೀರಾ ಅಂದರೆ, ನೀವು ಒಳ್ಳೆಯವ್ರಾಗ್ದೇ ಅದನ್ನು ಟ್ರೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲಿ ನಾವು ಎಜುಕೇಷನ್ನು ಟ್ರೈನಿಂಗ್ ಕೊಡೋಕ್ಕಾಗಲ್ಲ, ಮುಂದಿನ ಪೀಳಿಗೆ ಬೆಳೆಯೋದಾದರೂ ಹೇಗೆ? ಹೊಸ ವಿದ್ಯಾ ರೀತಿಗಳು ಬರ್ತಾಯಿದೆ, ಹೊಸ ಹೊಸ ಅನ್ವೇಷಣೆ ಆಗ್ತಾಯಿದೆ. ಅದೆಲ್ಲ ಬರಬೇಕಂದ್ರೆ ಮುಂದಿನ ಪೀಳಿಗೆನೂ ರೆಡಿ ಆಗಬೇಕು. ಅಕಾಡೆಮಿಕ್ಸ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಅದು ಮನಸ್ಸಿನಲ್ಲಿ ಜನಗಳಿಗೆ ಇದೆ, ಅದನ್ನು ಹೋಗಲಾಡಿಸೋವಂಥದ್ದು ನಮ್ಮ ಇಮಿಡಿಯೇಟ್ ಶಾರ್ಟ್ ಟರ್ಮ್ ಗೋಲ್. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದ ಸೊಸೈಟಿ. It prepares the doctors, it delivers the doctors, so is the treatment to them. ಟ್ರೀಟ್ಮೆಂಟ್ ಹೊರತಾಗಿ ಜನರಿಗೆ ನಂಬಿಕೆ ಬರೋದು ಅದು ಬಹಳನೇ ಮುಖ್ಯ ಆಗುತ್ತೆ. ಸೊ ಆ ಕೆಲಸವನ್ನು ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಈಗಾಗಲೇ ಮಾಡ್ತಾ ಇದೆ, ಹಲವಾರು ವರ್ಷಗಳಿಂದ ಒಳ್ಳೆ ಸೇವೆಯನ್ನು ಒದಗಿಸ್ತಾ ಇದೆ ಪೇಷಂಟ್ಸ್ಗೆ. ಅದರ ಜೊತೆಗೆ ಡಾಕ್ಟರ್, ಅಂದರೆ ಕೆಲವೊಂದಷ್ಟು ಮಾನ್ಯತೆಗಳು ಕೂಡ ಮುಖ್ಯ ಆಗುತ್ತೆ. ಪೇಷಂಟ್ಸ್ ಬಂದು ಟ್ರೀಟ್ಮೆಂಟ್ ತೊಗೊಂಡು ಆ ಒಂದು ಭರವಸೆ ಗಳಿಸೋಕ್ಕೂ ಮುಂಚೆ ಒಂದಷ್ಟು ಮಾನ್ಯತೆಗಳಿರೋದು, ಅಂದರೆ ಟ್ರಸ್ಟೆಡ್ ಫ್ಯಾಕ್ಟರ್ಸ್ ಆಗುತ್ತೆ ಅಂಥದ್ದು. ಸೊ ಇತ್ತೀಚೆಗೆ JCI ಅಕ್ರಿಡೇಷನ್ ಕೂಡ ಸಿಕ್ತು, ಮತ್ತು ಕೆಲವು ಸರ್ಟಿಫಿಕೇಷನ್ಸ್ಗಳನ್ನು ಕೂಡ ನಾವು ಸಿಕ್ಕಿರೋದನ್ನು ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಪೇಷಂಟ್ಸ್ಗೆ ಅಂತ? ಈಗ ಒಂದು ಇಂಪಾರ್ಟೆಂಟ್ ಅಂದರೆ ಕ್ವಾಲಿಟಿ ಮತ್ತು ಪೇಷಂಟ್ ಸೇಫ್ಟಿ, ಇದೆರಡು ಒಂದೇ ನಾಣ್ಯದ ಎರಡು ಮುಖ. ಎಲ್ಲಿ ಪೇಷಂಟ್ ಸೇಫ್ಟಿ ಇರಬೇಕಂದ್ರೆ ಅಲ್ಲಿ ಕ್ವಾಲಿಟಿ ಇರಬೇಕು. ಈಗ ನಮಗೆ ನಾವು ಚೆನ್ನಾಗಿದ್ದೀವಿ, ನಾವು ತುಂಬ ಉತ್ತಮವಾದ ಸೇವೆ ಕೊಡ್ತೀವಿ ಅಂತ ನಮ್ಮ ಟ್ರಂಫೆಟ್ ನಾವೇ ಊದೋದ್ರಲ್ಲಿ ಪ್ರಯೋಜನ ಇಲ್ಲ. ನಮ್ಮನ್ನು ಮೂರನೇವ್ರು ಯಾರಾದರೂ ಆಡಿಟ್ ಮಾಡಿ, ಹೌದು ನೀವು ಈ ಥರ ನಡ್ಕೋತಾ ಇದ್ದೀರಾ, ನೀವು ಪೇಷಂಟ್ ಸೇಫ್ಟಿ ಬಗ್ಗೆ, ಕ್ವಾಲಿಟಿ ಬಗ್ಗೆ ನಿಮ್ಮ ಸಂಸ್ಥೆಯಲ್ಲಿ ಆದ್ಯತೆ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕೆ ಈ ಅಕ್ರೆಡಿಟೇಷನ್ಗಳನ್ನ ಮಾಡ್ತೀವಿ. ಅಕ್ರೆಡಿಟೇಷನ್ ಒಂದು ಜರ್ನಿ, ಇದು ಡೆಸ್ಟಿನೇಷನ್ ಅಲ್ಲ, ಇದು ಜರ್ನಿ, ಕಂಟಿನ್ಯೂಯಸ್ ಜರ್ನಿ. ಈ ಜರ್ನಿಯಲ್ಲಿ ಈಗ ಕಳೆದ ಸುಮಾರು ವರ್ಷಗಳಿಂದ 4ನೇ ಸೈಕಲ್ NABH ಆಯಿತು ನಮ್ಮದು. ನಮ್ಮ ಕಂಟ್ರಿಯಲ್ಲಿ ಆಸ್ಪತ್ರೆಗಳಿಗೆ ಕೊಡುವ ಮಾನ್ಯತೆ ಅಂದರೆ NABH ಅಕ್ರೆಡಿಟೇಷನ್ನು, ಲ್ಯಾಬ್ರೇಟರಿಗೆ NABL ರೆಕಾರ್ಡ್, ಎರಡೂ ನಮ್ಮಲ್ಲಿ ಇದೆ. ಮೂರನೇದಾಗಿ ನಮ್ಮ ಮನಸ್ಸಿಗೆ, ನಾನು ಚೀಫ್ ಎಕ್ಸಿಕ್ಯೂಟಿವ್ ಆದಮೇಲೆ ಒಂದು ಮನಸ್ಸಿಗೆ ಬಂದಿದ್ದು ಅಂದರೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆಯನ್ನು ತಗೊಂಡ್ರೆ ನಮ್ಮ ಸಿಸ್ಟಮ್ಗಳು ಚೆನ್ನಾಗಾಗ್ಬೋದು, ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು JCIಗೆ ಹೋದ್ವಿ. ಈಗ ನೋಡಿದ್ರೆ ಭಾರತದಲ್ಲಿ 1600 ಆ್ಯಂಡ್ 1600ಕ್ಕೂ ಮಿಕ್ಕಿ NABH ಆಸ್ಪತ್ರೆಗಳಿದೆ. ಅದೇ JCI ಹಾಸ್ಪಿಟ್ಲ್ಗಳು 53-54 ಇದೆ. ಇಡೀ ಪ್ರಪಂಚದಲ್ಲಿ 636 JCI ಆಸ್ಪತ್ರೆ ಇದೆ. ಹಾಗಾದರೆ ರಾಮಯ್ಯನೂ ಒಂದು ಅದರಲ್ಲಿ ಆದರೆ, ನಾವು 1600ರಿಂದ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂದರೆ JCIಗೆ ಹೋದ್ವಿ. JCI ಇನ್ನೂ ಒಂದು ಏನಾಗ್ತಿದೆ ಅಂದರೆ, ನೀವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇರ್ಬೋದು, ಭಾರತ ಒಂದು ಅದ್ಭುತವಾದ ಮೆಡಿಕಲ್ ಹಬ್ಬಾಗಿ ಬರ್ತಾ ಇದೆ. ಪರದೇಶಕ್ಕೆ ಹೋಗಿರೋರಿಗೆ ಗೊತ್ತಾಗುತ್ತೆ ಏನಂದರೆ ಎಷ್ಟು ಹೆಲ್ತ್ ಕೇರ್ ಕಾಸ್ಟ್ಲಿ ಇದೆ ಹೊರದೇಶದಲ್ಲಿ, ಎಷ್ಟು ಸಿಸ್ಟಮ್ಸಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಅಂತ. ನಮ್ಮ ಇಂಡಿಯಾದಲ್ಲಿ ಏನಂದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ, ನಮ್ಮಲ್ಲಿರೋ ಅಂಥದ್ದನ್ನೇ ನಾವು ಅಪ್ರಿಷಿಯೇಟ್ ಮಾಡ್ತಾಯಿಲ್ಲ. ಅಂಥ ಟೈಮ್ನಲ್ಲಿ ಹೊರದೇಶದಿಂದ ಕ್ವಾಲಿಟೇಟಿವ್ ಸರ್ವಿಸ್ಗೆ
ರೀಸನಬಲ್ ಪ್ರೈಸಲ್ಲಿ ಕೊಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಾನು ರೀಸೆಂಟಾಗಿ US $400,000 ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಅದೇ ಇಂಡಿಯಾದಲ್ಲಿ ಎನಿ ರೆಸ್ಪೆಕ್ಟಬಲ್ ಹಾಸ್ಪಿಟಲ್ ಈಸ್ ಡೂಯಿಂಗ್ ಅಟ್ $40,000, 10 times ಡಿಫ್ರೆನ್ಸ್. ಇದರಿಂದ ಯಾರಿಗೂ ಉಪಯೋಗ ಆಗ್ತಿದೆ? ನಮ್ಮ ಕ್ವಾಲಿಟಿಯಲ್ಲಿ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ, 400ಕ್ಕೆ 40ಕ್ಕೆ, ಅದಕ್ಕಿಂತ ಒಂದು ಮಟ್ಟ ಹೆಚ್ಚಿಗೆ ಇರ್ಬೋದು. ಆದರೆ ಪೇಷಂಟಿಗೆ ಎಷ್ಟು ಸೇವ್ ಆಗುತ್ತೆ, ಅವರ ಈಗ ಆರೋಗ್ಯ ಅನ್ನೋದು ಒಬ್ರದ್ದು ಕೆಟ್ಟರೆ ಅದು ಒಬ್ರದ್ದು ಮನುಷ್ಯಂದು ಮಾತ್ರ ಅಲ್ಲ, ಇಡೀ ಸಂಸಾರಕ್ಕೆ ಅದರಿಂದ ಎಫೆಕ್ಟ್ ಆಗುತ್ತೆ. ಒಂದು ಸ್ಟಡಿ ಪ್ರಕಾರ ಇಂಡಿಯಾ ದೇಶದಲ್ಲಿ ಆರೋಗ್ಯ ಸಮಸ್ಯೆಯಿಂದನೇ ಎಷ್ಟೋ ಜನ ಬಡತನದ ರೇಖೆಗಿಂತ ಕೆಳಗಡೆ ಹೋಗ್ತಾ ಇದ್ದಾರೆ. ಅಂಥ ಒಂದು ಸ್ಥಿತಿಯಲ್ಲಿ ನಾವು ಮಾಡಬೇಕಾದ್ರೆ ಒಂದು ಕ್ವಾಲಿಟಿಯನ್ನು ನಾವು ತಂದಾಗ ಸರ್ವೀಸಸ್ ಉತ್ತಮ ಆಗುತ್ತೆ. ನಾವು ಕೊಡೋ ಅಂಥ ಔಟ್ಕಮ್ಸ್ ಅಂತ ಏನು ಹೇಳ್ತೀವಿ, ಪೇಷಂಟ್ ಬರೋದೇ ಒಂದು ಎಲ್ಲವನ್ನೂ ನಾವು ಕ್ಯೂರ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರಿಗೆ ಆಗುವ ತೊಂದರೆಯನ್ನು ಕಡಿಮೆ ಮಾಡಿದಾಗ ಅದಕ್ಕೋಸ್ಕರ ಬರ್ತಾರೆ. ಅದನ್ನು ಬಂದಾಗ ಹೇಗೆ ಅವರಿಗೆ ಸಮಾಧಾನ, ಅದಕ್ಕೆ ಈ ಕ್ವಾಲಿಟಿ ಅಕ್ರೆಡಿಟೇಷನ್ಸ್. ಡಾಕ್ಟರ್, ಇನ್ನು ನಾವು ನೋಡೋದಾದರೆ ಅಂದರೆ ಈಗಿನ ದಿನಗಳಲ್ಲಿ ಒಂದು ಕಡೆ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದೆ, ಮೆಡಿಕಲ್ ಫೀಲ್ಡಲ್ಲೂ ಕೂಡ ಎಷ್ಟೊಂದೆಲ್ಲ ಅಂದರೆ ಆವಿಷ್ಕಾರಗಳಾಗಿದೆ, ಆಗ್ತಾ ಇದೆ ಕೂಡ. ಆದರೆ ಇನ್ನೊಂದು ಕಡೆ ಯಾವ ರೀತಿ ಅಂದರೆ ರೋಗಗಳು ಕೂಡ ಹಿಂದೆ ಕೇಳಿರೋವಂಥ ರೋಗಗಳು ಕೂಡ ಬರ್ತಾ ಇದೆ. ಅಂದರೆ ಈ ಒಂದು ಟೋಟಲ್ ಆಗಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಕಂಪ್ಲೇಂಟ್ ಕೂಡ ಇದೆ, ಅಂದರೆ ಡಯಾಗ್ನೋಸಿಸ್ ಬೆಟರ್ ಆಗಬೇಕಲ್ವಾ ವರ್ಷದಿಂದ ವರ್ಷಕ್ಕೆ, ಯಾಕೆ ಈ ಥರ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿ ಬೆಟರ್ ಮಾಡೋದಕ್ಕೆ ರಾಮಯ್ಯ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ? ಮೇ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಅದನ್ನು ಯಾವ ರೀತಿಯಾಗಿ ಅಳವಡಿಸ್ಕೋತಾ ಇದೆ? ಈಗ ವೆರಿ ಇಂಪಾರ್ಟೆಂಟ್ ಅಂದರೆ ಡಯಾಗ್ನೋಸಿಸ್ ಇಸ್ ದ ಕೀ ಫಾರ್ ಎವ್ರಿಥಿಂಗ್. ಟ್ರೀಟ್ಮೆಂಟ್ಗೆ ಎಲ್ಲ ಕಡೆನೂ ಸಾಮಾನ್ಯವಾಗಿ ಸ್ವಲ್ಪನೇ ವ್ಯತ್ಯಾಸ ಇರ್ತದೆ. ನಾವು ಡಯಾಗ್ನೋಸಿಸ್ನ ಎಷ್ಟು ಬೇಗ ಮಾಡಬಲ್ವಿ, ಎಷ್ಟು ಸರಿಯಾಗಿ ಮಾಡಬಲ್ವಿ ಅನ್ನೋದ್ರ ಮೇಲೆ ಒಬ್ಬ ಮನುಷ್ಯನ ಟ್ರೀಟ್ಮೆಂಟ್ ಇದಾಗುತ್ತೆ. ಇವಾಗ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಈ 4 ವಿಭಾಗ ಇದೆ ಮೆಡಿಸನ್ನಲ್ಲಿ: ಪ್ರಿವೆಂಟಿವ್ ಮೆಡಿಸನ್, ಪ್ರೊಮೋಟಿವ್ ಮೆಡಿಸನ್, ಕ್ಯೂರೇಟಿವ್ ಮೆಡಿಸನ್, ರಿಹ್ಯಾಬಿಲಿಟೇಟಿವ್ ಮೆಡಿಸನ್ ಅಂತ. ಪ್ರಿವೆಂಟಿವ್ ಅಂದರೆ ಕಾಯಿಲೆ ಬರದೇ ಇರೋ ಥರ ತಡೆಯೋದು. ಪ್ರೊಮೋಟಿವ್ ಅಂದರೆ ನಾನು ಡಯಾಬಿಟೀಸ್ ಇದೆ, ಈಗ ನನಗೆ ಆ ಡಯಾಬಿಟೀಸಲ್ಲಿ ನಾನು ಹೇಗೆ ಹೆಲ್ತಿಯಾಗಿ ಇರ್ಬೋದು, ಕ್ವಾಲಿಟಿ ಆಫ್ ಲೈಫ್ ನಂದು ಹೇಗಿರೋ, ಅದು ಪ್ರೊಮೋಟಿವ್. ಕ್ಯೂರೇಟಿವ್ ಅಂದರೆ ಯಾರಿಗೋ ಒಂದು ಕಾಯಿಲೆ ಇದೆ, ಅದನ್ನು ವಾಸಿ ಮಾಡೋದು, ಆಪ್ರೇಷನ್ನು, ಸರ್ಜರಿ ಅಥವಾ ಮೆಡಿಸನ್ ಕೊಟ್ಟು. ರಿಹ್ಯಾಬಿಲಿಟೇಟಿವ್ ಅಂದರೆ ಕಾಯಿಲೆ ಬಂದಮೇಲೆ ಮನುಷ್ಯನ ವಾಪಸ್ ಅವನ ಮುಂಚಿನ ಸ್ಥಿತಿಗೆ ಯಾವುದೇ ಒಳ್ಳೆಯ ಆರೋಗ್ಯ ವಿಧಾನದಲ್ಲಿ ಈ 4 ವಿಭಾಗಗಳು ಸಮವಾಗಿ ವರ್ಕ್ ಮಾಡಬೇಕು. ಆದರೆ ಕ್ಯೂರೇಟಿವ್ನಲ್ಲಿ ಜಾಸ್ತಿ ದುಡ್ಡಿರೋದ್ರಿಂದ ಜಾಸ್ತಿ ಆಸಕ್ತಿ ಅದರ ಮೇಲೆ ಹೋಗುತ್ತೆ ಹೊರತು ಪ್ರಿವೆಂಟಿವ್ ಮತ್ತು ಪ್ರೊಮೋಟಿವ್ ಬಗ್ಗೆ, ರಿಹ್ಯಾಬಿಲಿಟೇಟಿವ್ ಬಗ್ಗೆ ಇದೆಲ್ಲ. ನಾವು ಒಂದು ಸಂಸ್ಥೆಯಾಗಿ ಎಲ್ಲ 4 ವಿಭಾಗನೂ ನೋಡ್ತಾಯಿದ್ದೀವಿ. ಈಗ ಹೊಸದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಪದ ಉಪಯೋಗಿಸಿದ್ರಿ, ಮತ್ತು ಟೆಕ್ನಾಲಜಿ, ರೋಬೋಟಿಕ್ ಸರ್ಜರಿ ಬಂದಿದೆ, ಆರ್ಟಿಫಿಷಿಯಲ್ ತಂದಿದೆ, ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಸ್ ಬಂದಿದೆ, ಜೆನೆಟಿಕ್ಸ್ ಬಂದಿದೆ. ಇವತ್ತು ಜೆನೆಟಿಕ್ ಅನಾಲಿಸಿಸ್ ಮಾಡಿ ಮುಂದೆ ಯಾರಿಗೆ ಏನು ಕಾಯಿಲೆ ಬರ್ಬೋದು ಅನ್ನೋದನ್ನು ಇವಾಗಲೇ ನಾವು ಗುರುತಿಸ್ಕೊಂಡು ಅದಕ್ಕೆ ನಿಧಾನಿಸೋದೋ ಅಥವಾ ಅದನ್ನು ತಪ್ಪಿಸೋದೋ ಒಂದು ದಾರಿ ಹುಡುಕ್ಬೋದು. ಇದೆಲ್ಲ ಹೊಸದಾಗಿ ಆಗಿರೋ ಆವಿಷ್ಕಾರಗಳು ಇವಾಗ ಬರ್ತಾಯಿದೆ. ಸಂಸ್ಥೆಯ ಮುಖ್ಯಸ್ಥರಾಗಿ ನಿಮ್ಮ ಜವಾಬ್ದಾರಿಗಳು ಹಲವಾರು ಇರುತ್ತೆ. ಈಗ ಯಾವುದಾದ್ರೂ ಒಂದು ಹೆಲ್ತ್ ಕೇರ್ ಸಂಸ್ಥೆ ಜಸ್ಟ್ ಕ್ಯೂರಿಯಾಸಿಟಿಗೆ ಫೈನಾನ್ಷಿಯಲ್ ಗೋಲ್ಸ್ನ ಮೀಟ್ ಮಾಡೋದಕ್ಕೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಯಾಕೆಂದರೆ ಒಂದು ಕಡೆ ಪೇಷಂಟ್ಗೂ ಹೊರೆ ಆಗಬಾರ್ದು, ಮತ್ತು ಅವರ ಕೇರ್ ಆ್ಯಂಡ್ ಸೇಫ್ಟಿ ಎಲ್ಲವನ್ನೂ ಎನ್ಶ್ಯೂರ್ ಮಾಡಿ ಫೈನಾನ್ಷಿಯಲ್ ಗೋಲ್ ಕಡೆಗೆ ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಒಂದು ಇಂಪಾರ್ಟೆಂಟ್ ಅಂದರೆ ಪ್ರಾಫಿಟ್ ಅನ್ನೋದು ತಪ್ಪು ಪದ ಅಲ್ಲ. ಪ್ರಾಫಿಟನ್ನು ನಾವು ಯಾತಕ್ಕೆ ಉಪಯೋಗಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇಶ್ಯೂ. ಈ ಕೆಲವು ಸಂಸ್ಥೆಯಲ್ಲಿ ಏನಾಗ್ತದೆ, ಇನ್ವೆಸ್ಟರ್ಸ್ ಇರ್ತಾರೆ, ಫೈನಾನ್ಷಿಯಲ್ ಇನ್ವೆಸ್ಟರ್ಸ್ ಇರ್ತಾರೆ, ದುಡ್ಡು ಹಾಕಿರೋರು ಇರ್ತಾರೆ. ಅವರಿಗೆ ಆ ದುಡ್ಡನ್ನು ರಿಟರ್ನ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಅದರಲ್ಲಿ ತಪ್ಪೇನಿಲ್ಲ, ಹಾಕಿದ ಮೇಲೆ ಅದನ್ನು ಮಾಡುವ ವ್ಯವಸ್ಥೆಯಲ್ಲಿ ಯಾರಿಗೂ ತಪ್ಪಾಗ್ದಂಗೆ ನಡ್ಕೊಳ್ಳೋ ಅಂಥದ್ದು ಒಂದು ಇಂಪಾರ್ಟೆಂಟ್ ಇಶ್ಯೂ. ನಮಗೆ ಮುಖ್ಯವಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ರಾಮಯ್ಯ ಗೋಕುಲ ಎಜುಕೇಷನ್ ಫೌಂಡೇಶನ್ ಮೆಡಿಕಲ್ಲು ಒಂದು ನಾಟ್ ಫಾರ್ ಪ್ರಾಫಿಟ್ ಸಂಸ್ಥೆ. ಅದರಿಂದ
ನಾವು ಯಾವುದೇ ಉತ್ಪನ್ನ ಮಾಡಿದ್ರೂ ವಿ ಆರ್ ಫ್ಲೋಯಿಂಗ್ ಇಟ್ ಬ್ಯಾಕ್ ಟು ದಿ ಇನ್ಸ್ಟಿಟ್ಯೂಷನ್. ಏನಂದರೆ ಹೊಸ ಹೊಸ ಟೆಕ್ನಾಲಜಿಗೆ ದುಡ್ಡು ಬೇಕಾಗತ್ತೆ, ಸ್ಟಾಫ್ಗೆ ಅವರು ಮುಂದುವರಿಬೇಕಾದ್ರೆ ಅವರಿಗೆ ಉತ್ತಮವಾದ ಬೆನಿಫಿಟ್ಸನ್ನು ಕೊಡಬೇಕಾಗತ್ತೆ. ಈ ದೃಷ್ಟಿಯಿಂದ ಪ್ರಾಫಿಟ್ ಇಂಪಾರ್ಟೆಂಟು. ಆದರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆದ್ದರಿಂದ ನಮಗೆ ಒಂದು ಕಂಪಲ್ಷನ್ ಇರೋದಿಲ್ಲ. ಏನಂದರೆ ನಾನು ಇಷ್ಟೇ ರಿಟರ್ನ್ ಕೊಡಬೇಕು ಅಂತ. ನಾನು ನೀರಿನಿಂದ ಮೇಲಕ್ಕೆ ತಲೆ ಎತ್ಕೊಂಡು ಉಸಿರಾಡಿದ್ರೆ ಅಷ್ಟು ಸಾಕು. ಅಂದರೆ ಲಾಸ್ಗೆ ಹೋಗ್ದೇ ಮೇಂಟೈನ್ ಮಾಡಿಕೊಂಡು ಮುಂದುವರಿಯೋದಕ್ಕೆ ಎಷ್ಟು ಹಣ ಬೇಕೋ ಅಷ್ಟನ್ನು ನಾವು ಉತ್ಪತ್ತಿ ಮಾಡಿಕೊಂಡ್ರೆ ಅದನ್ನು ಮತ್ತೆ ಉಪಯೋಗಿಸಿ ಇನ್ನೂ ಬೆಳಿಬೋದು ಅನ್ನೋದು ಸಂಸ್ಥೆ ಉದ್ದೇಶ. ಅದರಿಂದ ನೀವು ಹೇಳ್ದಂಗೆ ಒಂದು ಕಡೆ ಹಾಸ್ಪಿಟಲ್ ಅನ್ನೋದು ಎರಡು ಕೈಗಳು, ಕ್ಲಿನಿಕಲ್ ಕೇರು, ಹಾಸ್ಪಿಟ್ಯಾಲಿಟಿ ಕೇರು. ಹಾಸ್ಪಿಟ್ಯಾಲಿಟಿ ಅನ್ನೋದು ಒಂದು ಹೋಟೆಲಿನ ಥರ. ಪೇಷಂಟನ್ನು ಊಟ ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಅವರನ್ನು ರಿಸೀವ್ ಮಾಡೋದು, ಅವರ ರಿಲೇಟಿವ್ಸನ್ನು ಟ್ರೀಟ್ ಮಾಡೋದು, ಅದು ಹಾಸ್ಪಿಟ್ಯಾಲಿಟಿ ಪಾರ್ಟ್. ಹಾಸ್ಪಿಟಲ್ ಪಾರ್ಟು ಪೇಷಂಟ್ನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡೋದು, ಕರೆಕ್ಟಾಗಿ ಟೈಮ್ಲಿ ಟ್ರೀಟ್ ಮಾಡೋದು. ಈ ಮ್ಯಾನೇಜ್ಮೆಂಟ್ದು ಮೇನ್ ಉದ್ದೇಶ ಏನಂದರೆ ಈ ಹಾಸ್ಪಿಟ್ಯಾಲಿಟಿ ಮತ್ತು ಹಾಸ್ಪಿಟಲ್ನ ಹೇಗೆ ಒಂದೇ ಸಮನಾಗಿ ನಡೆಸೋ ಅಂಥದ್ದು ಒಂದು ಚಾಲೆಂಜ್. ಆ ಚಾಲೆಂಜನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಪೇಷಂಟ್ ಫುಟ್ಫಾಲ್ಸ್ ಅದಕ್ಕದೇ ಹೆಚ್ಚಾಗುತ್ತೆ. ನಾನೇನಲ್ಲಿ ನಂಬಿಕೆ ಹೇಳ್ತೀನಿ ಅಂದರೆ ಯಾವುದೇ ಅಡ್ವರ್ಟೈಸ್ಮೆಂಟ್ಗಿಂತ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಿ. ಒಬ್ಬರು ಚೆನ್ನಾಗಿ ಗುಣ ಆಗಿರೋರು, ಒಬ್ಬರು ಚೆನ್ನಾಗಿ ಸೇವೆ ತೊಗೊಂಡಿರೋರು, ಅವರು ಹೋಗಿ ಹೇಳೋ ಮಾತಿಗೆ ತುಂಬ ಬೆಲೆ ಹೆಲ್ತ್ ಕೇರಲ್ಲಿರುತ್ತೆ. ಯಾಕಂದರೆ ದಟ್ ಈಸ್ ದ ಟ್ರಸ್ಟ್ ಫ್ಯಾಕ್ಟರ್. ಅದ್ರ ಮೇಲೆ ನಾವು ಗಮನ ಕೊಟ್ಟಾಗ ಫೈನಾನ್ಷಿಯಲ್ ಗೋಲ್ಸು ಆಟೋಮೆಟಿಕ್ಕಾಗಿ ಬರುತ್ತೆ. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಯಾವಾಗಲೂ ಕೇಳುವಂಥ ಕಂಪ್ಲೇಂಟು ಯಾವುದೇ ಸಣ್ಣ ಸಮಸ್ಯೆ ಆಗಿರ್ಬೋದು, ದೊಡ್ಡ ಸಮಸ್ಯೆ ಆಗಿರ್ಬೋದು, ಆಫ್ಕೋರ್ಸ್ ಅಪಾರ್ಟ್ ಫ್ರಮ್ ಎಮರ್ಜೆನ್ಸೀಸ್ ಡಾಕ್ಟ್ರ್ ಇರೋದಿಲ್ಲ. ಡಾಕ್ಟ್ರು ಯಾವಾಗೋ 1-2 ಅವರ್ಸ್ ಇರ್ತಾರೆ, ಬೆಳಿಗ್ಗೆ ಇರ್ತಾರೆ, ನೈಟ್ ಇರ್ತಾರೆ, ಇವಾಗ ಸಿಗೋದಿಲ್ಲ, ಡಾಕ್ಟ್ರ್ ಊರಲ್ಲಿಲ್ಲ. ಈ ರೀತಿ ಕಂಪ್ಲೇಂಟ್ಸ್ಗಳು ತುಂಬ ಕಾಮನಾಗಿ ಕೇಳ್ತೀವಿ. ಅದು ಯಾತಕ್ಕೆ? ಯಾಕೆಂದರೆ ಒಂದು ಕಡೆ ನಮ್ಮ ಮೆಡಿಕಲ್ ಆಸ್ಪಿರೆಂಟ್ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಇದ್ದಾರೆ, ಅವ್ರಿಗೆ ಸ್ಕೋಪ್ ಇಲ್ವಾ? ಸೊ ಈ ಸ್ಟಾಫಿಂಗ್ ಯಾವ ರೀತಿಯಾಗಿ ಮ್ಯಾನೇಜ್ ಆಗುತ್ತೆ? ಈಗ ಒಂದೇನಾಗುತ್ತೆ ಅಂದರೆ ನಾವು ಕ್ರೆಡೆನ್ಷಿಯಲಿಂಗ್ ಆ್ಯಂಡ್ ಪ್ರಿವಿಲೇಜಿಂಗ್ ಅಂತ ಮಾಡ್ತೇವೆ. ಒಬ್ಬ ಡಾಕ್ಟ್ರು ಒಂದು ಪೇಷಂಟ್ನ ಇಂಡಿಪೆಂಡೆಂಟಾಗಿ ಟ್ರೀಟ್ ಮಾಡಬೇಕಂದ್ರೆ ಅವ್ರಿಗೆ ಇಷ್ಟು ಓದೋದು ಒಂದು ಅಕಾಡೆಮಿಕ್ ವಿದ್ಯಾ ಕಲಿಯೋದು. ಆದರೆ ವಿದ್ಯಾ ಕಲಿತವ್ರ ಮೇಲೆ ಅನುಭವನೂ ಬೇಕಾಗತ್ತೆ. ಅನುಭವ ಮತ್ತು ವಿದ್ಯೆ ಸೇರಿದಾಗ ಒಬ್ಬರು ಪಕ್ವವಾದ ಡಾಕ್ಟ್ರ್ ಆಗ್ತಾರೆ. ಈ ಜರ್ನಿ ಇದೆಯಲ್ಲ, ಪಕ್ವ ಆಗೋಂಥ ಜರ್ನಿ, ಅದು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಮೇಲೆ. ಏನು ಮಾಡಬೇಕು ಅನ್ನೋದು ಸುಮಾರು ಜನಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ, ಏನು ಮಾಡಬಾರ್ದು ಅನ್ನೋದು ಅನುಭವದಿಂದ ಬಂದಿರುತ್ತೆ. ನಾವು ಸೆಲೆಕ್ಟ್ ಮಾಡಿ ಡಾಕ್ಟ್ರುಗಳಿಗೆ ಇಂಡಿಪೆಂಡೆಂಟಾಗಿ ಪೇಷಂಟ್ನ ಟ್ರೀಟ್ ಮಾಡೋವಂಥ ಒಂದು ಅವಕಾಶವನ್ನು ಕೊಟ್ಟಿರ್ತೀವಿ. ಅವರು ಕಡಿಮೆ ನಂಬರ್ಸಲ್ಲಿರ್ತಾರೆ. ಕಡೆದಾಗಿ ಏನಾಗುತ್ತೆ ಅಂದರೆ ಒಬ್ಬ ಡಾಕ್ಟ್ರು ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಅವ್ರು ಕೊಟ್ಟಿರೋ ಅಂಥ ಟೈಮ್ನಲ್ಲಿ ಖಂಡಿತವಾಗಿ ಸಿಗ್ತಾರೆ. ಆದರೆ ಜನಗಳಿಗೆ ಬೇರೆ ವಿದ್ಯಾಸಂಸ್ಥೆ ಅಥವಾ ಬೇರೆ ದೇಶದಲ್ಲಿ ಏನಂದರೆ ಒಂದು ಯೂನಿಟ್ಟಾಗಿ ವರ್ಕ್ ಮಾಡ್ತಾರೆ, ಒಂದು ಟೀಮ್ ಥರ. ನನ್ನ ಜೊತೆ ಇರೋ 3 ಜನ ಡಾಕ್ಟ್ರು, ಯಾರೂ ನಮ್ಮ 3 ಜನದಲ್ಲಿ ಯಾರೇ ಒಬ್ಬರು ನೋಡಿದ್ರು ಆಗ್ಬೋದು ಅಂತ. ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಅದು ಇವಾಗ ಬರ್ತಾಯಿದೆ. ನಮ್ಮಲ್ಲಿ ನಾನು ಒಬ್ಬ ಡಾಕ್ಟ್ರ್ ನಂಬಿದ್ರೆ ಅವರೇ ನೋಡಬೇಕು ನನಗೆ. ಅವ್ರ ಟೀಮ್ನಲ್ಲಿ ನೋಡಿದ್ರೆ ನನಗೆ ಅದು ಸಮಾಧಾನ ಆಗಲ್ಲ. ನೀವು ಅಮೆರಿಕಾದಲ್ಲಿ ಹೋದರೆ ಹಾಗಲ್ಲ. ನೀವು ಇವತ್ತು ಇವ್ರನ್ನ ನೋಡಿರ್ತೀರ, ನಾಳೆ ನೀವು ಬೇರೆ ಹೋದರೆ ಆ ಟೀಮ್ನವ್ರು ಯಾರು ಬೇಕಾದ್ರೂ ನಿಮ್ಮನ್ನು ನೋಡ್ಬೋದು. ಈ ಥರ ಸ್ಥಿತಿಯಲ್ಲಿ ಒಬ್ಬ ಡಾಕ್ಟ್ರು ಸಹ ಒಬ್ಬ ಸಾಮಾಜಿಕ ಜೀವಿ. ಅವ್ರಿಗೂ ಪರ್ಸನಲ್ ಲೈಫ್ ಇರುತ್ತೆ, ಅವ್ರಿಗೂ ಇದಿರಬೇಕಾದ್ರೆ ಕೆಲವು ಸಲ ಸಿಗದೇ ಇರ್ಬೋದು. ಆದರೆ ಯಾವುದೇ ಡಾಕ್ಟ್ರು ಒಂದು ಪೇಷಂಟನ್ನ ಜವಾಬ್ದಾರಿ ತೊಗೊಂಡ್ಮೇಲೆ ನೈತಿಕವಾಗಿ ಮತ್ತು ಲೀಗಲಿ ಹೀ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಯಾರೇ ನೋಡಿದ್ರೂ ಒಬ್ಬರು ಜೂನಿಯರು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಅಭಿಪ್ರಾಯ ತಗೊಂಡು ಮುಂದುವರಿತಾ ಇರ್ತಾರೆ. ಇನ್ನೊಂದು ಸಲ ಏನಾಗುತ್ತೆ, ತುಂಬ ಜನ ಸುಮಾರು ಆಸ್ಪತ್ರೆಗಳಿಗೆ ಹೋಗ್ತಾರೆ. 2 ಗಂಟೆ ಇಲ್ಲಿರ್ತಾರೆ, 2 ಗಂಟೆ ಇನ್ನೊಂದು ಜಾಗದಲ್ಲಿರ್ತಾರೆ. ಆ ಥರ ಇದ್ದಾಗ ಏನಾಗುತ್ತೆ, ಈ ಜಾಗದಲ್ಲಿ ಸಿಗದೇ ಇರ್ಬೋದು. ಆದರೆ ದೊಡ್ಡ ಸಂಸ್ಥೆಯಲ್ಲಿ ಆ ಥರ ಆಗಲ್ಲ. ಅವರು ಒಂದೇ ಜಾಗದಲ್ಲಿ ಇರ್ತಾರೆ, ಯಾಕಂದರೆ ಫುಟ್ಫಾಲ್ಸ್ ಇರುತ್ತೆ. ಸೊ ಆ್ಯಸ್ ಅ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ ಲೀಡರ್, ನಿಮ್ಮ ಇಷ್ಟು ವರ್ಷಗಳ ಅನುಭವದಲ್ಲಿ ನಿಮಗೆ ಎದುರಾದಂಥ ಚಾಲೆಂಜಸ್ಗಳು ಯಾವ್ದ್ಯಾವುದು? ಅಲ್ಲ, ಏನಂದರೆ ಎಲ್ಲದರ ಇದರಲ್ಲೂ ಒಂದು ಪ್ರೊಸೀಜರ್ಲಿ ಕಾಂಪ್ಲಿಕೇಶನ್ಸ್ ಅನ್ನೋದು ಇರುತ್ತೆ. ಅದನ್ನು ನಾವು ಕನ್ಸೆಂಟ್ ತೊಗೋಬೇಕಾದ್ರೆ ಕಾಂಪ್ಲಿಕೇಶನ್ ಕೊಟ್ಟಿರ್ತೀವಿ.
ಈಗ ಏನಾಗುತ್ತೆ ಅಂದರೆ ನಾವೇನೋ ಒಂದು ಔಟ್ಕಮ್ನ ಎಕ್ಸ್ಪೆಕ್ಟ್ ಮನೆಯವರಾಗಿ ಮಾಡಿರ್ತೀವಿ, ನಮ್ಮ ಔಟ್ಕಮ್ ಆ ರೀತಿ ಆಗಲಿಲ್ಲ ಅಂದ ಕೂಡಲೇ ಇದು ತಪ್ಪಾಗಿರ್ಬೋದು ಅನ್ನೋ ಮನೋಭಾವ ಬರುತ್ತೆ. ನಮ್ಮ ಔಟ್ಕಮ್ ತಪ್ಪಾದಾಗೆಲ್ಲ ಡಾಕ್ಟ್ರ್ ತಪ್ಪು ಮಾಡಿದ್ದಾರೆ ಅಂತಲ್ಲ, ಇಟ್ಸ್ ಎ ಪಾರ್ಟ್ ಆಫ್ ದಿ ಜರ್ನಿ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂದರೆ ಡಾಕ್ಟ್ರುಗಳು ಅಥವಾ ಸಿಬ್ಬಂದಿಗಳು ಪೇಷಂಟನ್ನು ಪ್ರಾಪರಾಗಿ ಪ್ರಿಪೇರ್ ಮಾಡೋದು, ಅವ್ರ ರಿಲೇಷನ್ಗೆ ಟೈಮ್ ಕೊಟ್ಟು ಮಾತಾಡಿ ಏನಾಗ್ಬೋದು ಅದರಲ್ಲಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಏನಂದರೆ ನಾವು ಕರೆಕ್ಟಾಗಿ ನೋಡಿ ಈ ಥರ ರಿಸ್ಕ್ ಇದೆ ಈ ಪ್ರಾಬ್ಲಮಲ್ಲಿ, ಇದನ್ನು ಮಾಡ್ತೀವಿ, ಏನಾದ್ರು ನಿಮ್ಮ ದುರಾದೃಷ್ಟದಿಂದ ಸರಿ ಓದಲಿಲ್ಲ ಅಂದರೆ ಅದು ನನ್ನ ತಪ್ಪು ಅಂತ ಅರ್ಥ ಅಲ್ಲ. ಅದು ಈ ಪ್ರೊಸೀಜರಲ್ಲೇ ಕಾಂಪ್ಲಿಕೇಶನ್ ಇದೆ ಅನ್ನೋದನ್ನು ತಿಳುವಳಿಕೆ ನಾವು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. 2 ಕೌನ್ಸಿಲಿಂಗ್, ಟ್ರೀಟ್ಮೆಂಟ್ ಕೌನ್ಸಿಲಿಂಗ್, ಫೈನಾನ್ಷಿಯಲ್ ಕೌನ್ಸಿಲಿಂಗ್. ಮೋಸ್ಟ್ ಆಫ್ ದ ಇಶ್ಯೂಸ್ ಕಮ್ಸ್ ಆಲ್ಸೋ ಆನ್ ದ ಫೈನಾನ್ಷಿಯಲ್ ಕೌನ್ಸಿಲಿಂಗ್. ಏನೋ ಒಂದು ನಮ್ಮ ಇಷ್ಟು ಸಾವಿರ ಅಂತ ಹೇಳಿರ್ತೀರಾ, ಫೈನಲ್ ಬಿಲ್ ಕೊಡಬೇಕಾದ್ರೆ ಬೇರೆದೇ ಕೊಡ್ತೀರಾ, ಇದರಿಂದ ಒಂದು ಉತ್ಪನ್ನ ಆಗುತ್ತೆ ಎಲ್ಲನೂ. ಇದೆರಡು ಕರೆಕ್ಟಾಗಿ ಕೌನ್ಸಿಲಿಂಗ್ ಆದರೆ 90% ಆಫ್ ದಿಸ್ ಪ್ರಾಬ್ಲಮ್ಸ್ ಆದ. ಆಮೇಲೆ ಈ ಎಮೋಷನಲ್ ಇಶ್ಯೂಸ್, ಡೆತ್, ಎಸ್ಪೆಷಲಿ ಡೆತ್ ಅನ್ನೋದಾದ ಸಡನ್ ಆದಾಗ ಯಾರಿಗೂ ಅದನ್ನು ತಡ್ಕೊಳ್ಳೋ ಅಂಥ ಮನೋಭಾವ ಇರಲ್ಲ. ಹ್ಯೂಮನ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಗುಂಪು ಕಟ್ಕೊಂಡ್ಬಿಡ್ತಾರೆ. ಆವಾಗ ಎಷ್ಟೋ ಸಲ ನಾನು ಪ್ರೈವೇಟ್ ಹಾಸ್ಪಿಟಲ್ ಪ್ರೆಸಿಡೆಂಟ್ ಆದಾಗ ಬ್ಯಾಂಗ್ಳೂರಿಗೆ ಎಷ್ಟೋ ಸಲ ನಾವು ರಸ್ತೆಗೆ ಇಳಿದಿದ್ದಾಗಿದೆ. ಈ ಥರ ನೀವು ವೈದ್ಯರ ಮೇಲೆ ಅಥವಾ ಆಸ್ಪತ್ರೆ ಮೇಲೆ ಹಲ್ಲೆ ಮಾಡಲಿಕ್ಕೆ ತಪ್ಪೋದು, ಸರ್ಕಾರದಿಂದ ಕಾನೂನು ತಂದಾಯಿತು, ಇದನ್ನು ಮಾಡಬಾರ್ದು, ನೀವೇನೇ ಇದ್ದರೂ ಕಂಪ್ಲೇಂಟ್ ಮಾಡ್ಬೋದು, ಅದ್ರ ಬಗ್ಗೆ ಜಸ್ಟಿಸ್ ಕೇಳ್ಬೋದು, ಆದರೆ ಒಬ್ಬರನ್ನು ಹೊಡೆಯೋದೇ ಆಗಲಿ, ಒಂದು ಆಸ್ಪತ್ರೆಯನ್ನು ಹಾಳು ಮಾಡೋದೇ ಆಗಲಿ ತಪ್ಪು ಅಂತ. ಆದರೆ ಇದಕ್ಕೆಲ್ಲ ಮೂಲ ಕಾರಣ ಆ ಕಮ್ಯುನಿಕೇಷನ್ ಗ್ಯಾಪ್. ಆ ಕಮ್ಯುನಿಕೇಷನ್ ಫಿಕ್ಸ್ ಮಾಡಿದ್ರೆ 90% ಆಫ್ ದಿ ಪ್ರಾಬ್ಲಮ್. ಇನ್ನು 10% ಆಫ್ ದಿ ಪ್ರಾಬ್ಲಮ್ ಸಮಾಜದಲ್ಲಿ ಕೆಲವು ಕಿಡಿಗೇಡಿಗಳಿರ್ತಾರೆ. ಅವ್ರು ಇಂಥದ್ದನ್ನೇ ಆಪರ್ಚುನಿಟಿ ಕಾಯ್ತಾ ಇರ್ತಾರೆ. ದೇ ವಿಲ್ ಟ್ರೈ ಟು ಇನ್ಸ್ಟಿಗೇಟ್ ದ ಪೀಪಲ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಪ್ಲೆಷರ್ ಮೀಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ನ್ಯೂ BEL ರೋಡ್, MS ರಾಮಯ್ಯ ನಗರ, MSRIT ಪೋಸ್ಟ್, ಬೆಂಗಳೂರು, ಕರ್ನಾಟಕ 560054. ದೂರವಾಣಿ ಸಂಖ್ಯೆ 08062153400. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. What's the bet? To lose? You wear the L.